ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಪಕ್ಷದ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀರಾ. ಬಹುಶಃ ಇದು ನಿರೀಕ್ಷೆನೋ ಇಲ್ಲ ಅಥವಾ ಅನಿರೀಕ್ಷಿತನೋ, ಬಟ್ ಒಂದು ಅರ್ಥ ಆಗ್ತಿಲ್ಲ. ಬಟ್ ನನಗಂತೂ ಇದು ನಿರೀಕ್ಷೆ ಇತ್ತು. ಯಾಕಂತಂತಂದರೆ ಅಲ್ಲಿನ ವಿದ್ಯಮಾನಗಳ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನನಗೆ ನಿರೀಕ್ಷೆ. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ, ದೊಡ್ಡ ಪಕ್ಷ. ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲ ಇರೋದು ಸಹಜ, ಆದರೆ ಅಧಿಕಾರಕ್ಕಾಗಿ ಕಿತ್ತಾಡೋದು ಸಹಜ, ಇದೆಲ್ಲ ಸಹಜ. ಆದರೆ ಚಿಕ್ಕಬಳ್ಳಾಪುರದ ಕೆಲವು ನಾಯಕರು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಅಂತಂದರೆ ತಪ್ಪಾಗಲಾರದು. ಏನು ಈ ಹಿಂದೆ ಒಂದು ಒಳ್ಳೊಳ್ಳೆ ಸ್ಥಾನಗಳನ್ನು ಅನುಭವಿಸಿ ಹಣ, ಅಧಿಕಾರ ಮತ್ತು ಜೀವನಕ್ಕೆ ಏನು ಬೇಕು ಎಲ್ಲ ಮಾಡಿಕೊಂಡು ಎಲ್ಲ ಥರ ಸೆಟ್ಲಾಗಿರೋರು ಒಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಕೆಲಸ ಏನಪ್ಪ ಅಂತಂದರೆ ಶಾಸಕರನ್ನು ವಿರೋಧ ಮಾಡೋದು, ಶಾಸಕರನ್ನು ತಗೊಳ್ಳೋದು ಅವ್ರ ಕೆಲಸ. ಯಾಕಂತಂತಂದರೆ ಶಾಸಕರ ಕೈಲಾದ ಮಟ್ಟಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಚಿಮ್ಮುಳ್ ಡೈರೆಕ್ಟರ್ ಅಂತಿದ್ದಾರೆ. ಇತ್ತೀಚೆಗೆ ಚಿಮ್ಮುಳ್ ಡೈರೆಕ್ಟರ್ ಆದರು. ಮೊದಲು ಅವರು JDS JDS ಸಿಂಬಲ್ನಿಂದ ಗೆದ್ದಿದ್ರು. ಅವ್ರ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರು. ಯಾಕಂತಂದರೆ ಇವತ್ತು ಚಿಕ್ಕಬಳ್ಳಾಪುರ ಕಾಂಗ್ರೆಸ್ಸಲ್ಲಿ ಏನಾಗಿದೆ ಅಂದರೆ ಪಕ್ಷಾಂತರಿಗಳ ಅವಳಿ ಜಾಸ್ತಿ ಆಗಿಬಿಟ್ಟು ಮೂಲ ಕಾಂಗ್ರೆಸ್ರಿಗೆ ಸ್ವಲ್ಪ ಕಿರಿಕಿರಿ ಆಗಿದೆ. ಯಾಕಂತಂದರೆ ನಾನು ಯಾರಿಗೂ ಭಯ ಪಡೋ ವ್ಯಕ್ತಿ ಅಲ್ಲ, ಭಯ ಪಟ್ಕೊಂಡು ಮಾತಾಡೋನಲ್ಲ. ಯಾಕಂತಂದರೆ ಇವತ್ತು ಏನು ಕೆಲವರು ಶಾಸಕರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಬಹುತೇಕ ಅದರಲ್ಲಿ ಪಕ್ಷಾಂತರಿಗಳೇ ಇದ್ದಾರೆ. JDSಯಿಂದ ಬಂದಿರೋರು, BJPಯಿಂದ ಬಂದಿರೋರು, ಮತ್ತು ಕಾಂಗ್ರೆಸ್ಸಿಂದ JDSಗೆ ಹೋಗಿ, JDSಯಿಂದ BJPಗೆ ಹೋಗಿ, BJPಯಿಂದ ಮತ್ತೆ ಕಾಂಗ್ರೆಸ್ಗೆ ಬಂದಿರೋರು ತುಂಬ ಜನ ಇದ್ದಾರೆ. ಒಬ್ಬೊಬ್ಬರಾಗಿ ಮಾತಾಡ್ತಾ ಹೋಗ್ತೀನಿ. ಅದರಲ್ಲಿ ಚಿಮ್ಮುಳ್ ಡೈರೆಕ್ಟರ್ ಮಾತಾಡ್ತಾರೆ, ನೀನೇನು ಮಾಡಿದ್ದೆ ಕ್ಷೇತ್ರಕ್ಕೆ? ಹಿಂದೆ NDA ಅಭ್ಯರ್ಥಿ ಸುಧಾಕರ್ ಅವ್ರು ತಂದಿರೋ ಫಂಡಲ್ಲಿ ನೀವು ಮಾಡ್ತಾ ಇದ್ದೀರಾ. ಅಲ್ಲ ರೀ, ನೀವು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ರೆ ನಿಮ್ಮ ಬಾಯಲ್ಲಿ ಮಾತುಗಳು ಬರ್ತಾವೇನ್ರಿ ಚಿಮ್ಮುಳ್ ಡೈರೆಕ್ಟ್ರೆ? ನೀವು ಅಡ್ಜಸ್ಟ್ಮೆಂಟ್ ಗಿರಿ ಹಾಕಿಲ್ವಾ? ನೀವು ಮೊನ್ನೆ ಚಿಮ್ಮುಳ್ ಎಲೆಕ್ಷನ್ ಹೆಂಗ್ರಿ ಗೆದ್ರಿ? NDA ಅಭ್ಯರ್ಥಿ ಹಾಕಿದ್ರು ತೆಗಿಸ್ರಿ. ಡಾಕ್ಟರ್ K ಸುಧಾಕರ್ ಅವ್ರ ಹತ್ರ, ಮಳ್ಳಕುಂಟೆ ಕೃಷ್ಣಮೂರ್ತಿ ಹತ್ರ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ನಂದೆಲ್ಲ ಹೆಂಗ್ರಿ ಗೆದ್ರಿ ನೀವು? ನೀವು ಅಡ್ಜಸ್ಟ್ಮೆಂಟ್ ಗಿರಾಕಲ್ವೇನ್ರಿ? ಒಬ್ಬ NDA ಅಭ್ಯರ್ಥಿ ಹಾಕಿದ್ದ ಸತ್ಯ ಹರಿಶ್ಚಂದ್ರ, ಡಾಕ್ಟರ್ K ಸುಧಾಕರ್. ನಾನು ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾನೆ ಆ ಮನುಷ್ಯ. ಹೆಂಗ್ರಿ ವಾಪಸ್ ತೆಗೆಸಿದ್ರು? ಎಳ್ವಳ್ಳಿ ರಾಮಶನ ಬೇರೆ ಪಕ್ಷದವ್ರೇನ್ರಿ? ಕಾಂಗ್ರೆಸ್ ಪಕ್ಷದವ್ರ ತಾನೆ? ನಿಮಗೆ NDA ಓಟ್ಗಳು ಬಲ್ಲೇನ್ರಿ? BJP ಓಟ್ಗಳು ಯಾರಕ್ರಿ ಹಾಕಿದ್ದಾರೆ? ನೀವು ಒಳ ಒಪ್ಪಂದ ಮಾಡಿಕೊಂಡು ನೀವು ಗೆದ್ದಿಲ್ವಾ? ಗೆದ್ರಿ. ಗೆದ್ದಾದ್ಮೇಲೆ ಏನ್ರಿ ಮಾಡಿದ್ರಿ ನೀವು? ಚಿಮ್ಮುಳ್ ಡೈರೆಕ್ಟ್ರೆ ಹೋಗ್ಬಿಟ್ಟು ಮಳ್ಳಕುಂಟೆ ಕೃಷ್ಣಮೂರ್ತಿ ಮನೇಲಿ ವಿಜಯೋತ್ಸವ ಮಾಡಿದ್ರಿ. ನನ್ನ ಹತ್ರ ಆಧಾರ ಇದ್ದಾವೆ. ಮಳ್ಳಕುಂಟೆ ಕೃಷ್ಣಮೂರ್ತಿ ಜೊತೆಯಲ್ಲಿ, ಬೆಂಬಲಿಗರ ಜೊತೆಯಲ್ಲಿ, BJP ನಾಯಕರ ಜೊತೆಯಲ್ಲಿ ನೀವು ಚಿಮ್ಮುಳ್ ಡೈರೆಕ್ಟರ್ ಆದಮೇಲೆ ವಿಜಯೋತ್ಸವ ಮಾಡಿದ್ದು ನನ್ನ ಹತ್ರ ಆಧಾರ ಇದೆ. ನೀವು ಕಾಂಗ್ರೆಸ್ ಪಕ್ಷದ ಸದಸ್ಯರು, ಈಗ ಕಾಂಗ್ರೆಸ್ ಪಕ್ಷದ ಮುಖಂಡರು. ನೀವು ಇನ್ನೊಬ್ಬರಿಗೆ ಬುದ್ಧಿ ಹೇಳೋರು. 2013ರಲ್ಲಿ ನಿಮ್ಮ ಶ್ರೀಮತಿಯವರು ಜಿಲ್ಲಾ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಪಕ್ಷದಿಂದ. 2013ರಲ್ಲಿ ಯಾರಿಗೆ ಓಟ್ ಹಾಕ್ತಾರೆ? ಜಿಲ್ಲಾಧ್ಯಕ್ಷರಿಗೆ ನರಸಿಂಹಮೂರ್ತಿ ಅನ್ನೋರ್ಗೆ ಓಟ್ ಹಾಕ್ತಾರೆ. 2015ರಲ್ಲಿ ಪುದುಗಡ್ಡೆ ಮುನ್ನೇಗೌಡರು JDS ಅವ್ರಿಗೆ ನಿಮ್ಮ ಶ್ರೀಮತಿ ಅವರು ಓಟ್ ಮಾಡ್ತಾರೆ. ಏನಕ್ಕೆ? ದುಡ್ಡಿಗಾಗಿ ಡೀಲ್ ಆಗಿರೋರು ನೀವು. ಸಾಕ್ಷಿ ಕೊಡ್ಲೇನ್ರಿ ಡೈರೆಕ್ಟ್ರೆ? ಸತ್ಯ ಹರಿಶ್ಚಂದ್ರನ್ ಥರ ಮಾತಾಡ್ತಿರಲ್ಲ, ಹಾಲಿಗೆ ನೀರು ಮಿಕ್ಸ್ ಮಾಡಿದಷ್ಟು ಸುಲಭ ಅಲ್ಲ ರೀ. ನಕಲಿ ತುಪ್ಪ ಮಾಡಿ ದುಡ್ಡು ಮಾಡಿದಷ್ಟು ಸುಲಭ ಅಲ್ಲ ರೀ. ಕಂಡ್ಕಂಡವ್ರಿಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಪೋಸ್ಟ್ ಕೊಡೋ ಅಷ್ಟು ಸುಲಭ ಅಲ್ಲ ರೀ. ಭರಣಿ ವೆಂಕಟೇಶ್ ಅವರೇ, ಆಧಾರ ಸಮೇತ ಕೊಡ್ತೀನಿ ನಾನು. ಎಲ್ಲವೂ ನನ್ನ ಹತ್ರ ಇದೆ.
ಪ್ರತಿಯೊಂದು ನನ್ನ ಹತ್ರ ಇದೆ. ನಾನು ನಮ್ಮ ಪಕ್ಷದ ಮುಖಂಡರು ಮಾತಾಡಬಾರ್ದು ಅಂತಿದ್ದೆ ರೀ. ಏನ್ರಿ ಮಾಡಿದ್ದೀರ ನೀವು? ಇದ ನಿಮ್ಮ ಸಭ್ಯತೆ ರಾಜಕಾರಣದಲ್ಲಿ? ಯಾವ ಪಕ್ಷದಲ್ಲಿಲ್ಲ ರೀ ಗೊಂದಲ, ಯಾವ ಪಕ್ಷದಲ್ಲಿರಲ್ಲ ರೀ ಕಿತ್ತಾಟ. ಪಕ್ಷದ ವಿಚಾರನ ಬೀದಿಗೆ ತರ್ತಾರೇನ್ರಿ? ನೀವು ನಿಷ್ಠಾವಂತರಾಗಿದ್ರೆ ಪಕ್ಷದ ಚೌಕಟ್ಟಿನಲ್ಲಿ ನೀವು ಕಂಪ್ಲೇಂಟ್ ಮಾಡಬೇಕಾಯ್ತು. ಅದನ್ನು ಬಿಟ್ಟು ದೊಡ್ಡದಾಗಿ ಪ್ರೆಸ್ ಮೀಟ್ ಅಂತ ಮಾಡ್ತಿರಲ್ರಿ. ಮಾನ ಮರ್ಯಾದೆ ಏನಾದ್ರು ಇದೆಯೇನ್ರಿ ನಿಮಗೆ? ಮಾನ ಮರ್ಯಾದೆ ಇದ್ರೆ ಈ ಕೆಲಸ ಮಾಡ್ತಿದ್ರೇನ್ರಿ? ನಿಮ್ದೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರೆ ನಿಮ್ಮ ಜಾತಕ. ಅಡ್ಜಸ್ಟ್ಮೆಂಟ್ ರಾಜಕಾರಣ. ಒಬ್ಬ ಮರಳುಕುಂಟೆ ಕೃಷ್ಣಮೂರ್ತಿ ಅಂತಿದ್ದಾನೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಆ ಮನುಷ್ಯ ಎಷ್ಟು ಸತಿ ರೀ MC ಸುಧಾಕರ್ ಮನೆಗೆ ಬಂದಿಲ್ಲ, ಎಷ್ಟು ಕೆಲಸಗಳು ಮಾಡಿಸ್ಕೊಂತಿಲ್ಲ ರೀ. ಈ ಕಡೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೂ ನಿಷ್ಠೆ ಆಗಿಲ್ಲ, ಈ ಕಡೆ ಪಕ್ಷಕ್ಕೂ ನಿಷ್ಠೆ ಇಲ್ಲ. ಒಂಥರ ಅಡ್ಜಸ್ಟ್ಮೆಂಟ್ ರಾಜಕಾರಣ, ಎಲ್ಲಿ ಕೆಲಸ ಆಗುತ್ತೋ ಅವ್ರ ಜೊತೆ. ಆ ಮನುಷ್ಯ ಬಂದ್ಬಿಟ್ಟು ಕ್ಷೇತ್ರದ ಜನತೆಗೆ ಬುದ್ಧಿ ಹೇಳಕ್ ಬರ್ತಾರೆ. ಮರಳುಕುಂಟೆ ಕೃಷ್ಣಮೂರ್ತಿ ಅವರೇ, ಚಿಕ್ಕಬಳ್ಳಾಪುರದಲ್ಲಿ ಯಾರು ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಎಲ್ಲರ ಜಾತಕ ನಾನಂತೂ ಮಾತಾಡ್ತೀನಿ. ಯಾಕಂತಂದ್ರೆ ನನಗೆ ಆ ಧೈರ್ಯ ಇದೆ, ನಾನು ಜಯಿಸ್ತೀನಿ ಅನ್ನೋ ಧೈರ್ಯ ಇದೆ, ನನ್ನ ಹತ್ರ ಎಲ್ಲ ಆಧಾರ ಇದೆ. ಬಟ್ ಇನ್ನೊಂದು ಹೇಳ್ತೀನಿ, ಯಾರ ಹತ್ರ 100 ರೂಪಾಯಿ ಕೈ ಚಾಚಿ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ಅನಾಚಾರ ಮಾಡ್ತಾ ಇಲ್ಲ, ಯಾರಿಗೂ ನಾನು ಬಗ್ಗೋದಿಲ್ಲ, ಇದು ಮಾಡೋದಿಲ್ಲ. ಯಾಕಂತ ಹೇಳಿ ನಾನು ನನ್ನ ಕೈಯನ್ನ ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ. ಈ ಕೈಯಲ್ಲಿ ಭ್ರಷ್ಟಾಚಾರ ಮಾಡಿದ್ರೆ ನನಗೆ ಭಯ ರೀ. ನಾನು ಯಾರ ಹತ್ರನೂ ಭ್ರಷ್ಟಾಚಾರ ಮಾಡ್ತಾ ಇಲ್ಲ. ಯಾಕಂತಂದ್ರೆ ನನ್ನ ದುಡಿಮೆ ಬೆಂಗಳೂರಲ್ಲಿ ನನ್ನ ಕೈಲಾದಷ್ಟು ದುಡಿಮೆ ಮಾಡಿಕೊಂಡು ನನ್ನ ಹೆಂಡತಿ ಮಕ್ಕಳನ್ನ, ನನ್ನ ಸಂಸಾರನ, ನನ್ನ ಜೀವನ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಥರ ದೊಡ್ಡ ದೊಡ್ಡ ನಾಯಕರು ಅಂತ ಹೇಳ್ಕೊಂಡು ನಾನು ಎಲ್ಲೂ ಲೂಟಿ ಮಾಡ್ತಾ ಇಲ್ಲ, ಕಂಡವ್ರ ಜಮೀನು ನೋಡ್ಕೊತಾ ಇಲ್ಲ, ಏನೂ ಮಾಡ್ತಾ ಇಲ್ಲ ರೀ. ನಾನು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದರೆ ತಾಲೂಕು ಆಫೀಸಲ್ಲಿ ಯಾರೇ ಬಂದ್ರು ನನ್ನ ಹತ್ರ ಬಂದರೆ ನಯ್ಯಾ ಪೈಸೆ ದುಡ್ಡು ಇಸ್ಕೊಳ್ದಂಗೆ, ನಾನು ಯಾರಿಗೂ ಕೊಡಿಸ್ದಂಗೆ ಇವತ್ತು ಅಧಿಕಾರಿಗಳ ಹತ್ರ ಹೋಗ್ಬಿಟ್ಟು ಕೆಲಸಗಳು ಮಾಡಿಸ್ಕೊಡ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಎಲ್ಲೇ ಅನ್ಯಾಯ ಆದರೂ ಅದನ್ನು ಖಂಡಿಸ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ನಾನು ಯಾವನಿಗೂ ಭಯ ಪಡಲ್ಲ. ಇದಂತೂ ಸತ್ಯ. ಯಾಕಂತಂದ್ರೆ ನಾನು ಪ್ರಾಮಾಣಿಕವಾಗಿರ್ಬೇಕಾದ್ರೆ ಯಾವನಿಗೂ ಎದುರೋ ಮಾತೇ ಇಲ್ಲ. ಎರಡನೇದು, ಒಬ್ಬ ಮಿಲ್ಟನ್ ವೆಂಕಟೇಶ್ ಅಂತಿದ್ದಾನೆ. ಮಿಲ್ಟನ್ ವೆಂಕಟೇಶ್ ಅವರೇ, ಒಬ್ಬ ಶಾಸಕರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಇರಲಿ, ತಲೆಯಲ್ಲಿ ಬುದ್ಧಿ ಇರಲಿ, ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡಿ. ನೀವೇನು ಪಾರ್ಟಿಯಲ್ಲೇನೋ ಒಂದು 5-6 ಸತಿ MLA ಆಗಿಲ್ಲ, ಶಾಸಕರಾಗಿಲ್ಲ, ಸಚಿವರಾಗಿಲ್ಲ. ಆಫ್ಟರ್ ಆಲ್ ಕೌನ್ಸಿಲರ್. ಅದಕ್ಕೆ ತಲೆ ನಿಮ್ಗೆ ಗಿರ್ರ ಅನ್ನತ್ತೆ. ಅಯೋಗ್ಯ, ಡೋಂಗಿ ಅಂತ ಮಾತಾಡ್ತೀರಾ. ಯಾನ್ರಿ ಮಾತಾಡ್ತೀರಾ ಅಯೋಗ್ಯ ಡೋಂಗಿ ಅಂತ? ನೀನು ಅಯೋಗ್ಯ ಅಲ್ವಾ? ನೀನು ಡೋಂಗಿ ಅಲ್ವಾ? ನಿನ್ ಥರ ಮಾರಾಟ ಆಗಿದ್ದಾರೆ ನಮ್ಮ ಶಾಸಕರು ಏನಾದ್ರು? ಅಲ್ಲ ರೀ, ನಿನಗೆ ಪಕ್ಷ ನಿಷ್ಠೆ ಅನ್ನೋದು ಏನಾದ್ರು ಇದ್ರೆ ನೀನು ಯಾಕಪ್ಪ ಇದು BJPಗೆ ಹೋಗಿದ್ದೆ? ಯಾಕಪ್ಪ ಕ್ರಾಸ್ ವೋಟ್ ಮಾಡಿದೆ? ಮಿಲ್ಟನ್ ವೆಂಕಟೇಶ್, ನೀನೊಬ್ಬ ಯೋಗ್ಯನಾ? ನೀನು ಯೋಗ್ಯನಾಗಿದ್ರೆ ನಂತರ ಪ್ರಶ್ನೆ ಮಾಡು. ನಾನು ಯೋಗ್ಯ ಯಾಕೆ ಹೇಳು? ನಾನು ಅವತ್ತಿಂದನೂ ಪಾರ್ಟಿಯಲ್ಲಿ ಫ್ರಾಮ್ಟ್ ಆಗಿದ್ದೀನಿ. ನಾನೊಬ್ಬ ಸಣ್ಣ ಕಾರ್ಯಕರ್ತ, ನಿಮ್ಮ ಥರ ದೊಡ್ಡ ಲೀಡರ್ ಅಲ್ಲ. ನಾನೊಬ್ಬ ಕಾರ್ಯಕರ್ತ ಅಷ್ಟೇನೆ. ನಾನು ನಿಮ್ಮ ಥರ ದೊಡ್ಡ ಲೀಡರ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನಮ್ಮ ಸಣ್ಣ ಕಾರ್ಯಕರ್ತ, ನಾನು ನಿಷ್ಠಾವಂತನಾಗಿರೋದಕ್ಕೆ ನಾನು ಇವತ್ತು ನಿಮ್ಮ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಲ್ಲ ರೀ ಮಿಲ್ಟನ್ ವೆಂಕಟೇಶ್ ಅವರೇ, ನಿಮ್ಮ ವಾರ್ಡಲ್ಲಿ ಗೊಬ್ಬೆದ್ದು ನಾರ್ತಾ ಇದೆ. ನಿಮ್ಮ ವಾರ್ಡೇ ಗೊಬ್ಬೆದ್ದು ನಾರ್ತಾ ಇದೆ. ಈ ಶಾಸಕರ ಬಗ್ಗೆ ಮಾತಾಡ್ತಿರಲ್ರಿ. ನಿಮ್ಮನ್ನು ನೀವು ಮಾರಾಟ ಮಾಡ್ಕೊಂಡಿರೋರು. ಕಾಂಗ್ರೆಸ್ ಇಂದ BJPಗೆ ಹೋಗ್ಬಿಟ್ಟು ದುಡ್ಡುಗೋಸ್ಕರ ಸುಧಾಕರ್ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡಿರೋಂಥವನು ವ್ಯಕ್ತಿ ನೀನು ನಮ್ಮ ಪಕ್ಷಕ್ಕೆ ಪಾಠ ಹೇಳ್ತೀಯ. ಇನ್ನೂ ನಿಂದು ಪಾರ್ಟಿಯಿಂದ ಉಚ್ಚಾಟನೆಗೆ ರಿವಾಕ್ ಆಗಿಲ್ಲ. ಯಾವನೋ ಒಂದು ಜೊತೆಲ್ಲ ಕೂತ್ಕೊಂಡು ಪಾರ್ಟಿ ಬಗ್ಗೆ ಮಾತಾಡ್ತೀಯ. ಮಾನ ಮರ್ಯಾದೆ ಇದೆಯೇನ್ರಿ ನಿಮ್ಗೆ? ಮೊದಲು ನಿನ್ನ ಅರ್ಹತೆ ಏನು? ಫಸ್ಟ್ ನೀನು ಕರೆಕ್ಟ್ ಆಗಿದೆಯಾ? ನೀನು ಕರೆಕ್ಟ್ ಆಗಿದ್ದು ಮಾತಾಡು, ಒಪ್ಕೊಂತೀನಿ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಪ್ರಶ್ನೆ ಮಾಡಲಿ, ಯಾವತ್ತೂ ನಾನು ಒಪ್ಕೊಂತೀನಿ. ಯಾಕೆ ಹೇಳಿ? ನಿಷ್ಠಾವಂತ ಕಾರ್ಯಕರ್ತನಿಗೆ ಮನಸ್ಸು ನೋವಾದಾಗ ಅದಕ್ಕೆ ನಾನು ಸ್ಪಂದಿಸ್ತೀನಿ. ನಿನ್ನಂತ ಮುಟಾಳ್ರು, ನಿನ್ನಂತ ಅಯೋಗ್ರು ಒಂದು ಪಕ್ಷ ಅನ್ನೋದು ಬಿಟ್ಟು ನೀನು ಹಣಕ್ಕೋಸ್ಕರ ನೀನು ಹೋಗಿದ್ದಲ್ವಾ? ನೀನು ಯೋಗ್ಯನಾ?
ನೀನು ಅಯೋಗ್ಯ ಅಲ್ವಾ, ನೀನು ಡೋಂಗಿ ಅಲ್ವಾ? ನಿನ್ನನ್ನು ನೀನು 50 ಲಕ್ಷಕ್ಕೆ ಮಾರ್ಕೊಂಡೆ. ನಿನ್ನ ಸ್ನೇಹಿತರು ನಿನ್ನ ಜೊತೆಲಿ ಯಾರಿದ್ರು ಅವ್ರು ಹೇಳಿದಾರೆ ನನಗೆ, ಆಧಾರ ಸಮೇತ. ನನ್ನ ಹತ್ರ ಫೋಟೋಸ್ ಇದಾವೆ. ನೀನು ಸುಧಾಕರ್ ಜೊತೆಲಿ BJP ಶಾಲು ಹಾಕೊಂಡು ಅವನ ಹತ್ರ ಕೈ ಕಟ್ಕೊಂಡು ನಿಂತಿರೋ ಫೋಟೋಸ್ ಇದಾವೆ ನನ್ನ ಹತ್ರ. ನೀನು ನಮ್ಗೆ ಹೇಳಕ್ ಬರ್ತೀನಪ್ಪ? ಮಿಲ್ಟನ್ ವೆಂಕಟೇಶ್, ಫಸ್ಟ್ ನಿನ್ನ ವಾರ್ಡಲ್ಲಿ ಕೆಲಸ ನೋಡು. ನೀನ್ ಎಷ್ಟು ಲೂಟಿ ಮಾಡಿದಿ, ಎಷ್ಟು ದಲಿತರ ಜಮೀನು ಹೊಡೆದಿದೆ ನನಗೆ ಗೊತ್ತಯ್ಯ. ಸಾಕ್ಷಿ ಸಮೇತ ಕೊಡಬೇಕಾ? ನೀನ್ ನಮ್ಮ ಹತ್ರ ಆಟ ಆಡಕ್ ಬರ್ತೀಯ ನಿಷ್ಠಾವಂತರ ಹತ್ರ? ಮಿಲ್ಟನ್ ವೆಂಕಟೇಶ್ ನಡೆಯಲ್ಲ ಗುರು. ಈ ಆದಿನಾರಾಯಣ ಚಿಕ್ಕಬಳ್ಳಾಪುರದಲ್ಲಿ ರಾಜಕಾರಣ ಮಾಡೋ ಅಷ್ಟು ದಿನ ಇಂಥವೆಲ್ಲ ನಡೆಯಲ್ಲ ಗುರು. ಪ್ರಶ್ನೆ ಮಾಡೋ ಹಕ್ಕು ನನಗಿದೆ. ಯಾವನ್ ಪ್ರಶ್ನೆ ಮಾಡ್ತಾನ ಬಿಡ್ತಾನ ಗೊತ್ತಿಲ್ಲ, ನಾನಂತೂ ಪ್ರಶ್ನೆ ಮಾಡ್ತೀನಿ ಗುರು. ಮೂರನೇದು, ಕಾಕಲ್ ಚಿಂತೆ ರಾಜಣ್ಣ, ಚಿಮುಲ್ ನಾಮಿನಿ ಡೈರೆಕ್ಟ್ರು. ರಾಜಣ್ಣ ಅವರೇ, ನೀವು ವಕೀಲರು ಅಂತ ಏನೋ ಕೇಳ್ಪಟ್ಟಿದ್ದೀನಿ. ನೀವು ವಕೀಲರಲ್ವೋ ಗೊತ್ತಿಲ್ಲ ನನಗೆ, ಬಟ್ ನನ್ನ ಊರಿನ ಪಕ್ಕದವರೇನೆ. ಅದೇನೋ ತುಂಬ ಮಾತಾಡ್ತಾ ಇದ್ರಿ. ನೀವು ಇದೇ ಡಾಕ್ಟರ್ ಕೆ ಸುಧಾಕರ್ ಅಪ್ಪನ ವಿರುದ್ಧವಾಗಿ JDS ಅಲ್ಲಿ ಸ್ಪರ್ಧೆ ಮಾಡಿದ್ದಂಥವ್ರು, ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ. ಕಾಕಲ್ ಚಿಂತೆ ರಾಜಣ್ಣ ಅವರೇ, ನೀವು ಮಾತಾಡ್ತೀರಿ. ನಿಮ್ಗೆ ಯಾವ ಪಕ್ಷ ನಿಷ್ಠ ಇದೆ ರೀ? ಎಲ್ಲ ಆಲ್ ಪಾರ್ಟಿ ಆಲ್ ರೌಂಡ್ಸ್ ಆಗೋಯ್ತು. ಒಂದು ಪಕ್ಷದಲ್ಲಿ ಏನಾದ್ರು ನಿಷ್ಠೆ ಆಗಿದ್ದೀರ ನೀವು? ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಹೋಗ್ತಾ ಇರ್ತೀರ. ನೀವು ಪಕ್ಷ ನಿಷ್ಠೆ ಬಗ್ಗೆ ಮಾತಾಡ್ತೀರ. ಯಾವ ಪಕ್ಷ ನಿಷ್ಠೆ ಇದೆ ರೀ ನಿಮಗೆ? ಕಾಕಲ್ ಚಿಂತೆ KN ರಾಜಣ್ಣ ಅವರೇ, ಚಿಮುಲ್ ಡೈರೆಕ್ಟ್ರೇ, ನಾಮಿನಿ ಡೈರೆಕ್ಟ್ರೇ, ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಶಾಸಕರ ಬಗ್ಗೆ ಆಗ್ಲಿ ಪಕ್ಷದ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ರೀ? ಇದೇನ್ರಿ ನಿಮ್ಗೆ ನೈತಿಕತೆ? ಅಲ್ಲ ರೀ, ತಿಳಿ ಹೇಳಿ. ಪಕ್ಷದಲ್ಲಿ ಎಲ್ಲ ಪಕ್ಷದಲ್ಲಿ ಇದೆ. ನಿಮ್ಗೆ ಯಾವ್ದಾದ್ರು ಒಂದು ಪಕ್ಷದಲ್ಲಿ ನೀವು ನ್ಯಾಯವಾಗಿದ್ದೀರಾ? ನನಗೂ ಕಷ್ಟ ಆಯ್ತು ರೀ. ನಾನೇನಾದ್ರು ನಿಮ್ಮ ಥರ ಹೋಗಿದೀವಾ ಪಾರ್ಟಿ ಬಿಟ್ಬಿಟ್ಟು? ಸುಧಾಕರ್ ಅವ್ರ ಅಪ್ಪನಿಗೆ ಸುಧಾಕರ್ ಅವ್ರಿಗೆ ಮಾತು ಕೊಟ್ಟಿದ್ರಂತೆ ಎಲೆಕ್ಷನ್ ಟೈಮಲ್ಲಿ, MLA ಎಲೆಕ್ಷನ್ ಟೈಮಲ್ಲಿ. ನೀವು ನಮ್ಮ ಶಾಸಕರ ವಿರುದ್ಧವಾಗಿ ಕೆಲಸ ಮಾಡಿದವರು. MLA ಎಲೆಕ್ಷನಲ್ಲಿ ಅನುಕೂಲಕ್ಕಾಗಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಂದವರು. ನೀವೆಲ್ಲ ನಮ್ಮ ನೈತಿಕತೆ ನೀತಿ ಪಾಠ ಹೇಳಕ್ ಬರ್ತೀರಾ. ಮೊದಲು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಶಾಶ್ವತವಾಗಿ ನಿಲ್ಲುವಂಥ ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ಇಷ್ಟಾನುಸಾರ ಪಕ್ಷಗಳಿಗೆ ಹೋಗೋದು, ಎಲ್ಲಿ ಅಧಿಕಾರ ಸಿಗುತ್ತೆ ಅಲ್ಲೋಗಿ ತೂರ್ಕೊಳ್ಳೋದು, ಎಲ್ಲ ಥರ ಅನುಭವಿಸೋದು, ಹಣ ಅಧಿಕಾರ ಎಲ್ಲ ಅನುಭವಿಸೋದು, ಲಾಸ್ಟ್ಗೆ ಅದೇ ಪಕ್ಷದ ಬಗ್ಗೆ ಮಾತಾಡೋದು. ಇದು ನಿಮ್ಗೆ ಸಭ್ಯತೆನಾ? ಇದು ನಿಮ್ಗೆ ಸಭ್ಯತೆನೇನ್ರಿ? ನೀವು ಕಾಂಗ್ರೆಸ್ ಪಕ್ಷದ ಮುಖಂಡರು. ನಾವಿಲ್ದೆ 2028 ಎಲೆಕ್ಷನ್ ಹೆಂಗ್ ಗೆಲ್ತೀವೋ ನೋಡ್ತೀನಿ ಅಂತೀರ. ನೀವ್ಯಾರು ಬರಕ್ ಹೋಗ್ಬಿಡಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನಾವು ಗೆಲ್ಸ್ಕೊಬರ್ತೀವಿ. ಯಾಕೆ ಹೇಳಿ? ನಮಗೆ ಆ ತಾಕತ್ತಿದೆ, ನಿಷ್ಠಾವಂತ ಕಾರ್ಯಕರ್ತಿದ್ದೀವಿ. ನಿಮ್ಮ ತರ ಡಾಕ್ಟರ್ ಕೆ ಸುಧಾಕರ್ ಅವ್ರ ಹತ್ರ ಎಲ್ಲ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ಕೊಂಡು ಮಾಡೋರಲ್ಲ. ನಿಮ್ಮ ಅಡ್ಜಸ್ಟ್ಮೆಂಟ್ ಗಿರಾಕಿ ಯಾಕ್ರಿ PLD ಬ್ಯಾಂಕ್ ಎಲೆಕ್ಷನ್ ಸೋತ್ರಿ? ಹೆಂಗ್ರಿ ಸೋತ್ರಿ? PLD ಬ್ಯಾಂಕ್ ನನ್ಗೆ ಗೊತ್ತಿಲ್ವಾ? ಅಡ್ಜಸ್ಟ್ಮೆಂಟ್ ರಾಜಕಾರಣ. ಯಾಕೆ ಸಹಕಾರ ಚುನಾವಣೆಗಳೆಲ್ಲ ಸೋತ್ರಿ? ನೀವೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಯಾಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಸೋತ್ರು? ಆಯ್ತಪ್ಪ, ನಮ್ಮ ಶಾಸಕರು ಯಾವ್ದಕ್ಕೂ ಮಾಡಿಲ್ಲ, ನೀವು ಮಾಡಿದ್ರಲ್ಲ, ಯಾಕೆ ಗೆಲ್ಲಿಲ್ಲ? ಯಾಕ್ರಿ ಗೆಲ್ಲಿಲ್ಲ? ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಎಲ್ಲರಿಗೂ ಸೇರ್ಸ್ ಕೇಳ್ತಾ ಇದ್ದೀನಿ. ದೊಡ್ಡ ದೊಡ್ಡ ಲೀಡರ್ಗಳಲ್ಲನಪ್ಪ ನೀವು ಎಲ್ಲ, ಯಾಕೆ ರಕ್ಷಾರಾಮಯ್ಯ ಸೋತ್ರು MP ಎಲೆಕ್ಷನ್ ಅಲ್ಲಿ? ನಾವಿಲ್ದೆ ಗೆಲ್ತೀರ ಅಂತ ಹೇಳ್ತಾರಲ್ಲ, ನೀವೆಲ್ಲ ಇದ್ರಲ್ಲ MP ಎಲೆಕ್ಷನ್ ಅಲ್ಲಿ, ಯಾಕೆ ರಕ್ಷಾರಾಮಯ್ಯ ಸೋತ್ರು? ಯಾಕೆ ಬೇರೆ ಬೇರೆ ಚುನಾವಣೆಗಳೆಲ್ಲ ಸೋತ್ರು? ನಿಮ್ಮ ಪಕ್ಷನ ಎಷ್ಟು ಎಲ್ರಿ ಐತೆ? ಅಡ್ಜಸ್ಟ್ಮೆಂಟ್ ರಾಜಕಾರಣ. ದೇವರಾಣೆಗೂ ನಡೆಯಲ್ಲ ಇವೆಲ್ಲ. ನಮ್ಮ ಅಪ್ರಾಣ ನಡೆಯಲ್ಲ. ನಿಯತ್ತಾಗಿರಿ, ಯಾವುದಾದ್ರೂ ಒಂದು ಪಕ್ಷದಲ್ಲಿ ಕರೆಕ್ಟ್ ಆಗಿರಿ. ಇದೇ ವಿನಯ್ ಶ್ಯಾಮ್ಗೆ ಹೆಂಗ್ ಗುಂಡಿ ತೋಡಿದ್ರಿ? ನಾನು ಸಿದ್ದರಾಮಯ್ಯ ಮನೆಗೆ ನಾನು ನಿಮ್ಮ ಜೊತೆಲಿ ಬಂದಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಮನೆಗೆ ನಾನು ನಿಮ್ಮ ಜೊತೆಲಿ ಬಂದಿದ್ದೆ. ಆ ಮನುಷ್ಯನಿಗೆ ಯಾವ ಥರ ಗುಂಡಿ ತೋಡ್ಬಿಟ್ಟು ತಲೆಕೆ ಮೇಲೆ ಚಪ್ಪಲಿ ಕಲ್ಲಿ ಎಳ್ದ್ಬಿಟ್ರೆ ನನಗೂ ಗೊತ್ತು. ಅಲ್ಲ ರೀ, ಆ ಮನುಷ್ಯನ ಕೈಲಿ 25 ಕೋಟಿ 30 ಕೋಟಿ ಖರ್ಚು ಮಾಡಿಬಿಟ್ಟು ಕಡೆಗೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಜಾಧ್ವನಿ ಯಾತ್ರೆ ಆದಮೇಲೆ ಅವತ್ತು ನೈಟ್ 12 ಗಂಟೆಯಲ್ಲಿ ಸಿದ್ದರಾಮಯ್ಯ ಮನೆಯಲ್ಲಿ ನಾನು ನಿಮ್ಮ ಜೊತೆಲಿದ್ದೆ. ಯಾವ ಥರ ದೂರುಗಳು ಹೇಳ್ಬಿಟ್ಟು ಒಬ್ಬ ವ್ಯಕ್ತಿನ ಹೆಂಗೆ ತುಳಿಬೇಕು ಹಂಗೆ ತುಳಿದ್ಬಿಟ್ರಿ. ಆ ವ್ಯಕ್ತಿ ನಿಮ್ಗೆ ಬಗ್ಗಲ್ಲ ಅಂತ ಗೊತ್ತಾದ್ಮೇಲೆ ನೀವು ಮಾಡೋ ರಾಜಕಾರಣ? ಅಲ್ಲ ರೀ, ನಿಮ್ಮನ್ನು ನಾವು ಫಾಲೋ ಮಾಡಬೇಕಾ? ದೊಡ್ಡ ದೊಡ್ಡ ವ್ಯಕ್ತಿಗಳಂತ ಹೇಳ್ಬಿಟ್ಟು ದೇವರಾಣೆಗೂ ಹೊಟ್ಟೆ ಉರಿತೈತೆ ರೀ ಚಿಕ್ಕಬಳ್ಳಾಪುರ ರಾಜಕಾರಣ.
ಒಬ್ಬ ನಿಷ್ಠಾವಂತ MLA ರೀ ನಮ್ಮ ಪ್ರದೀಪ್ ಈಶ್ವರ್ ಅವರು ಯಾರಿಗ್ರಿ ಅನ್ಯಾಯ ಮಾಡ್ತಾ ಇದ್ದಾರೆ? ಎಲ್ಲಿ ಅಧಿಕಾರ ಸಿಕ್ತು, ಎಲ್ಲಿ ಹಣ ಸಿಕ್ತು ಅಲ್ಲಿ ಓಡೋಗ್ತಿರಲ್ವಾ? ಇದೇನೇನ್ರಿ ನಿಮ್ಮ ಸಭ್ಯತೆ? ನಿಜಕ್ಕೂ ಇದು ಒಳ್ಳೇದಲ್ಲ. ದಯವಿಟ್ಟು ತಿದ್ದುಕೊಳ್ಳಿ. ಇವತ್ತು ಪಾರ್ಟಿಯಿಂದ ನೋಟಿಸ್ ಕೊಟ್ಟಿದ್ದಾರೆ, ಸಮಜಾಯಿಷಿ ಕೊಡ್ಬೇಕಂತ ಹೇಳ್ಬಿಟ್ಟು. ಬೇಕಾಯ್ತೇನ್ರಿ? ಎಲ್ಲೋ ಒಂದು ಕಡೆ ನಿಮ್ಮ ಅವನತಿಗೆ ನೀವೇ ಕಾರಣ ಆಗ್ತಾಯಿದ್ದೀರಾ. ಬಟ್ ಇವೆಲ್ಲ ಒಳ್ಳೇದಲ್ಲ. ಇನ್ನೊಂದು ಸ್ವಲ್ಪ ದಿನ ರಾಜಕಾರಣದಲ್ಲಿ ಇರಬೇಕಂತಂದರೆ ಪಕ್ಷನ ಪಾಲನೆ ಮಾಡಿ. ಅದು ಬಿಟ್ಬಿಟ್ಟು ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಟ್ಟು ಡ್ಯಾಮೇಜ್ ಮಾಡಿದ್ರೆ ಯಾರಿಗೂ ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಯಾಕಂತಂದರೆ ಇವತ್ತು ನನ್ನ ಪಕ್ಷದ ಮುಖಂಡರ ಬಗ್ಗೆನೇ ಮಾತನಾಡಬೇಕಂತ ಒಂದು ಸಂದರ್ಭ ಬಂದಾಗ ಮಾತಾಡಿದ್ದೀನಿ. ದಯವಿಟ್ಟು ತಿದ್ದುಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.